ಹಾಯ್ ಹಲೋ ನಮಸ್ಕಾರ ರೀ ಕರ್ನಾಟಕ. ಹೆಂಗದೀರಿ? ಎಲ್ಲರೂ ಆರಾಮದಿರೇನ್ರಿ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತನ್ರಿ. ನಾವು ಆರಾಮದ ನೋಡ್ರಿ. ಬರ್ರಿ ಮತ್ತು ಇವತ್ತಿನ ಒಂದು ಹೊಸ ಬ್ಲಾಗ್ನ ಶುರು ಮಾಡೋಣ. ಊರಿಂದ ಬಂದಮೇಲೆ ಇವತ್ತು ಮೊದಲನೇ ಸಲ ನಾನು ಬ್ಲಾಗ್ ಮಾಡೋಕೆ ಸ್ಟಾರ್ಟ್ ಮಾಡೀನಿ. ನಮ್ಮ ಹಿಮಾಂಶು ಚಪಾತಿ ಹಿಟ್ಟು ಜಲ್ಸಾಕತ್ತಾನ್ರಿ. ಅವನಿಗೆ ಚಪಾತಿ ಹಿಟ್ಟು ಹೆಂಗೆ ಕಲಿಸ್ಬೇಕಂತ್ರಿ. ಹಾಗಾಗಿ ನಾನು ಮೊದಲನೇನೋ ಚಪಾತಿ ಹಿಟ್ಟ ಜಲಿಸ್ಕೆ ಆಮೇಲೆ ನೀನು ಕಲಸೋದು ತೋರಿಸ್ತೀನಿ ಅಂತ ಹೇಳಿದ್ಮೇಲೆ ಇಲ್ಲಿ ನೋಡ್ರಿ ಹಿಟ್ಟು ಅದನ್ನು ನೀಟಾಗಿ ಕಲಸೋಲ್ಲ. ಎಷ್ಟು ದೊಡ್ಡ ಪರಾತ್ ಕೊಟ್ಟನಿ ಹಂಗೆ ಮೆಲ್ಲಕ್ಕೆ ಹಿಂಗೆ ಮಾಡ್ಬೇಕು. ಹಂಗೆ ಮಾಡ್ಬೇಕು. ಇಲ್ಲ ನೀ ಹಿಂಗೆ ಮಾಡಿದ್ರೆ ಅದು ದೊಡ್ಡ ಪರಾತಿಂದ ಹೊರಗೆ ಬರ್ತೈತಿ. ಹಾಯ್ ಮಾಡಿದೀಯೋ? ಹಾಯ್ ಹಾಂ ಹಲೋ ಹೇಳ. ಇವನು ನೋಡ್ರಿ ಇಲ್ಲಿ ರಿಕ್ಷಾಕ್ಕೆ ಅಭಿಷೇಕ ಮಾಡಾಕತ್ತಾನು. ಹಾಂ ಏ ಜಿಯೋ ಏನು ಮಾಡಾಕತ್ತಿ? ಹಾಯ್ ಮಾಡು ಬೇಗ. ಭಾಳ ದಿನ ಆತಲ್ಲ ಬ್ಲಾಗ್ ಮಾಡಿಲ್ಲ. ಹಾಯ್ ಮಾಡು. ಅಲ್ಲುಗನು ಅವ್ನಿಗೆ ಹಿಟ್ಟು ಕಲಿಸ್ಬೇಕು. ಚಪಾತಿ ಹಿಟ್ಟು ಹೆಂಗೆ ಕಲಿಸೋದು ಭಾಳ ದಿನ ಆತ ಅವನು ಹೇಳಕತ್ತು. ನಾ ಚಪಾತಿ ಮಾಡೋ ಟೈಮ್ನಾಗ ಅವಾಗ ಬರ್ತಾನೆ, ನಾನು ಚಪಾತಿ ಮಾಡ್ತೀನಿ ಅಂತಾನು. ನಾನು ಅವ್ನಿಗೆ ಹೇಳ್ಕೊಂತ ಕುಂತ್ರೆ ಲೇಟ್ ಆಕತಿ ಅಂತ ಅವ್ನಿಗೇನು ಹೇಳೋದಿಲ್ಲ. ಅವ್ನಿಗೆ ಕಲಿತೀನಿ ಅನ್ನೋ ಟೈಮಲ್ಲಿ ನಾನು ಪಟ್ಟಂತ ಕಲಿಸ್ಬಿಡ್ಬೇಕು ಗೈಸ್. ಒಂದು ದಿನಕ್ಕೆ ಕಲಿಯೋಕ್ಕಾಗೋದಿಲ್ಲ, ಟೈಮ್ ಬೇಕು. ಆದ್ರೆ ನೋಡೋಣ ಇವತ್ತು ಯಾವ ಥರ ಹಿಟ್ಟು ಕಲಿಸ್ತಾನಂತ. ಯಾಕಂದ್ರೆ ಈ ಕಡೆ ನಾನು ಪರಾತ್ ತಗೊಂಡು ಕುತ್ಕೊಂಡನಿ, ಅವ್ನಿಗೂ ಒಂದು ದೊಡ್ಡ ಪರಾತ್ ಕೊಟ್ಟನಿ. ಇದ್ರಾಗ ನೀ ಕಲಿಸು, ಇದ್ರಾಗ ನಾನು ಕಲಿಸ್ತೀನಿ. ನಾ ಹೆಂಗೆ ಹೇಳ್ಕೊಡ್ತಾನಲ್ಲ ಹಂಗೆ ನೀ ಕಲಿಸು ಅಂತ ಹೇಳೇನಿ. ನೋಡೋಣ ಯಾವ ಥರ ಕಲಿಸ್ತಾನೋ, ಎಲ್ಲಿ ನೀರಂಗೆ ಮಾಡ್ತಾನೋ ಗೊತ್ತಿಲ್ಲ. ನನ್ನ ಮಗ ಅವಾಗಿಂದ ರಿಕ್ಷಾ ತೋರಿಸ್ತಾನೆ ನೋಡ್ರಿ. ನಮ್ಮ ಜಿಯೋ ರಿಕ್ಷಾ ರೀ ಅದು. ಅಲ್ಲ ಜಿಯೋ, ಅದಕ್ಕೇನು ಮಾಡಾಕತ್ತಿ? ಹಾಂ ಏನೋ ಹೇಳ್ತಾನ ಗೈಸ್. ಏನು ಹೇಳಕತ್ತಿ ಜಿಯೋ? ಬರೀ ಗೈಸ್ ಇವತ್ತಿನ ಒಂದು ಹೊಸ ಬ್ಲಾಗ್ನ ಶುರು ಮಾಡೋಣ. ಹಿಟ್ಟೆಲ್ಲ ಹಿಟ್ಟೆಲ್ಲ ಜಲಿಸ್ಕೊಂಡಿಟ್ಟು ರೌಂಡ್ ಮಾಡ್ಕೆ ನಡೆ ಈ ಥರ ಬಾವಿ ಥರ ಮಾಡ್ಕೋಬೇಕು. ಹಾಂ ಈ ಪಟ್ಟು ಅದಕ್ಕೆ ಉಪ್ಪು ಹಾಕು. ಜಾಸ್ತಿ ಅಲ್ಲ, ಖಾರ ಆಗಿತ್ತು ಸ್ವಲ್ಪ. ಹಾಂ ಅಷ್ಟ ರುಚಿಗೆ ತಕ್ಕಷ್ಟು. ಭಾಳ ಹಾಕ್ಬಾರ್ದು, ಪಲ್ಯಕ್ಕೆ ಸಾರಿಗೆ ಹಾಕ್ತಾವಲ್ಲ ಹಂಗಾಗಿ ಬಂದ್ ಮಾಡಿದನು. ಈ ಪಟ್ಟ ನೀರು ಹಾಕ್ಬೇಕು ಸ್ವಲ್ಪ. ನೋಡ್ತೀಯಲ್ಲ ದಿನ ನಾನು ಹಿಟ್ಟು ಹೆಂಗೆ ಕಲಸೋದು ಅಂತ. ಬಲಗೈ ನೀರು ಬಲಗೈ ಎಡಗೈ ನೀರು ಹಾಕ್ಯಂತ ಬಲಗೈಯಿಂದ ಕಲಸ್ಕೊಂತ ಹೋಗ್ಬೇಕು. ಸಾಕು ನೀರು ಕಲಸು. ಸ್ವಲ್ಪ ಹಾಕಿ ಮುಟ್ಗಿ ಮಾಡ್ಬೇಕು ಹಿಂಗೆ. ಒಂದೇ ಸಲಿಗೆ ಅಷ್ಟು ಹಿಟ್ಟು ಕಲಸ್ಕೊಬಾರ್ದು. ಸ್ವಲ್ಪ ಕಲಸ್ಬೇಕು, ಇಲ್ಲ ಅಂದ್ರೆ ತಳ್ಳಗಾಗ್ಬಿಡ್ತದೆ, ಅದು ಗೊತ್ತಾಗೋದಿಲ್ಲ. ಹಿಂಗೆ ಮುಟ್ಗಿ ಮಾಡ ಸೈಡಿಗಿಡು ಮಾಡಿ. ನಾ ತೋರಿಸ್ತೇನೆ ತಡಿ ಮೊದಲು ನೀನು ಯಾವ ಥರ ಮಾಡಬೇಕು ಅನ್ನೋದು. ಇಲ್ಲಿ ನೋಡಿ ಹೆಂಗೆ ಕಲಸೋದು. ಸ್ವಲ್ಪ ಜಾಸ್ತಿ ಇಷ್ಟ ನೀರು ಹಾಕ್ಕೋಬೇಕಾ? ಹೆಂಗೆ ಮಾಡ್ಬೇಕು ಅಂತ ಇಷ್ಟು ಗೋಲ್ ಆದಂಗೆ ಹಾಕವಲ್ಲ. ಆಮೇಲೆ ಕಡೆ ಹಿಂಗೆ ಮುಟ್ಗಿ ಮಾಡ್ಬೇಕು. ಇಲ್ಲಿ ನೋಡು ಹಿಂಗೆ ಗಟ್ಟಿಯಾಗ ಮುಟ್ಗಿ ಮಾಡ್ಬೇಕು. ನೀನು ಹೆಂಗೆ ಮಾಡಿಟ್ಕೊಂಡಿ ನೋಡು. ಇಷ್ಟು ಗಟ್ಟಿಯಾಗಿ ಮುಟ್ಗಿ ಮಾಡಿದ್ರೆ ಸೈಡ್ಗೆ ಇಡಬೇಕು. ಸೈಡ್ಗಿಟ್ಟು ಮತ್ತೊಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಮತ್ತು ಹಿಂಗೆ ಕೈ ಅಡ್ಕೋಬೇಕು. ನೋಡು ಕೈ ಅಡ್ಕೊಂಡು ಮತ್ತಿಷ್ಟು ಮುಟ್ಗಿ ಮಾಡ್ಕೋಬೇಕು. ಇಷ್ಟು ಇದೇ ಥರ ಎಲ್ಲ ಹಿಟ್ಟನ್ನು ಹಂಗೆ ಕಲಿಸ್ಕೊಂತ ಹೋಗ್ಬೇಕು. ನೋಡಿ ಚಪಾತಿ ಮಾಡೋದು ಹಿಟ್ಟು ಕಲಿಸೋದು ಅಷ್ಟು ಸುಲಭ ಅಲ್ಲ. ಒಂದೇ ಸಲಿಗೆ ನಾನು ಚಪಾತಿ ಮಾಡ್ತೇನೆ ಅಂತ ಅನ್ನೋಕೆ ನೋಡಿಲ್ಲೇ ಈ ಥರ ಗಟ್ಟಿಯಾಗ ಮುಟ್ಗಿ ಮಾಡ್ಬೇಕು. ನಾನು ಒಟ್ಟು ಕಲಿಸಿ ತೋರಿಸ್ತೀನಿ ತಡಿ. ಆಮೇಲೆ ನೀರು ಕಲಿಸಿ ಒಂದೇ ಸಲಿಗೆ ನೀರು ಹಾಕಿದ್ದೀವಿ ಹಂಗೆ ಹಿಟ್ಟದಂಗೆ ಆಕೈತಿ. ತಳ್ಳಗೆ ಚಪಾತಿ ಹಿಟ್ಟು ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು, ಈ ಕಡೆ ತಳ್ಳಗೂ ಇರಬಾರ್ದು. ನಮಗೆ ಹಿಂಗೆ ಕಲ್ಸೋ ಗಟ್ಟಿ ಅನ್ನಿಸ್ತು. ಸ್ವಲ್ಪ ನೀರು ಹಾಕ್ಕೋಬೇಕು. ನಾನು ಬೇಕಂತನ ತಳ್ಳಗೆ ಮಾಡೀನಿ. ತಳ್ಳಗಾದ್ರೆ ಹಿಟ್ಟು ಯಾವ ಥರ ಕಲಸ್ಕೋಬೇಕು ನೋಡಿ. ಎಷ್ಟು ತಳ್ಳಗಾಗೈತಿ. ಇದಕ್ಕೊಂದು ಸ್ವಲ್ಪ ಹಿಟ್ಟು ಹಾಕ್ಕೋಬೇಕು, ಜಾಸ್ತಿ ಅಲ್ಲ, ಒಂದು ಸ್ವಲ್ಪ ಹಿಂಗೆ ಉದುರಿಸ್ಕೊಂಡು ಚೆಂದ ಮಾಡಿ ಕಲಿಸ್ಬೇಕು. ಯಾವುದೋ ಒಂದು ಕೆಲಸ ಆಗಲಿ ಒಂದೇ ಸಲ ಯಾವುದೋ ಬರೋದು, ಪ್ರಯತ್ನ ಪಟ್ಟರೆ ಬರೋದು. ದಿನ ಸ್ವಲ್ಪ ಹಿಟ್ಟು ತಗೊಂಡು ಕಲ್ಸಾಕತ್ತಿ ಅಂದ್ರೆ ನಿನಗೆ ರೂಢಿ ಆಕೈತಿ. ಈ ಕೈಯಾಗ ಗಂಟೆಗೇನತ್ತಲ್ಲ ಇದನ್ನೆಲ್ಲ ಕೈ ಈ ಥರ ಮುಚ್ಚಬೇಕು.
ಪಕ್ಕನ ಮನೆ. ಎಲ್ಲಿ ಹೋದ? ಪಕ್ಕನ ಮನೆ. ಪಕ್ಕದ ಮನೆ ಅಲ್ಲ, ಪಕ್ಕದ ಮನೆ. ಪಕ್ಕದ ಮನೆ. ಪಕ್ಕದ ಮನೆಗೆ ಹೋಗ್ಯಾನ. ಪಕ್ಕದ ಮನೆ ಏನು ಹಿಮಾಂಶ್? ಪಕ್ಕದ ಮನೆ ಒಂದೊಂದು ಕಾಮಿಡಿ ನನಗೆ. ಇವಾಗ ಹಿಟ್ಟು ತಯಾರಾಗೈತಿ. ಇವಾಗ ನಾವು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು. ಎಣ್ಣೆ ಸ್ವಲ್ಪ ಎಣ್ಣೆ ಹಾಕಬೇಕಾ? ನೀನು ನೋಡು, ನೀನು ಹೇಳಕತ್ತ ನಾನು. ನಾವು ಎಷ್ಟು ಚಲೋ ಹಿಟ್ಟು ಕಲಿಸ್ತಾವೆ ಅಷ್ಟು ಚಲೋ ಚಪಾತಿ ಬರ್ತಾವೆ. ಚಲೋ ಕಲಿಸಿ ಒಂದು 15ರಿಂದ ಒಂದು 20 ನಿಮಿಷ ನೆನೆಯಾಗಿ ಬಿಡ್ಬೇಕು. ನೆನೆದ್ಮೇಲೆ ನಮ್ಮ ಕಡೆ ಚಪಾತಿ ಮಾಡೋಕೆ ಸ್ಟಾರ್ಟ್ ಮಾಡ್ಬೇಕು. ನೋಡಿ ಯಾವ ಥರ ಬಂತು, ಈ ಥರ ಬರ್ಬೇಕು. ಕಲಿಸ್ತೀವಿ ಪಟ್ನಿನ. ಚಪಾತಿ ಹಿಟ್ಗೆ ಮಸಾಜ್ ಮಾಡ್ತಾ ಇದೆಯಮ್ಮ. ಮಸಾಜ್ ಅಲ್ಲಲ್ಲಿ ಯಪ್ಪ ದೇವ್ರಿ. ಇದು ನಾನು ಪಟ್ಟ ಸ್ವಲ್ಪ ಹೊತ್ತು ನೆನೆ ಹಾಕ್ಬಿಡ್ತಾನೆ. ನೀ ಹಿಟ್ಟು ಕಲಸಿ ಪಟ್ಟ ಕೊಡು. ನಾ ಹಿಟ್ಟು ಕಲಸೇನಿ ಪಟ್ಟಿನ ತಬಾಕ್ಸಿಡ. ಬಟ್ ನೀ ಕಲ್ಸೋಕೆ ಸ್ಟಾರ್ಟ್ ಮಾಡಿ. ಸ್ವಲ್ಪ ನೀರು ಹಾಕು. ಯಾವಾಗಲೂ ಬಲಗೈಯ ತಗೋಬಾರ್ದು. ಹಿಟ್ಟು ಹಚ್ಕೊಂಡಿರ್ತಿ, ಅದ ಕೈಯಾಗ ಚರ್ಗಿ ಹಿಡಿತಿ, ಚರಿಗೆಲ್ಲ ಹಿಟ್ಟಿಟ್ಟು. ಎಡಗೈಯಾಗ ಚರ್ಗಿ ತಗೋಬೇಕು, ಬಲಗೈಯಿಂದ ಹಿಟ್ಟು ಕಲಿಸ್ಬೇಕು. ಹಂಗೆ ಗಟ್ಟೆ ಕೈಯಿಂದ ಗಟ್ಟೆ ಆಗ್ಬೇಕು, ಇಲ್ಲಾಂದ್ರೆ ತಳ್ಳಗಾಗ್ಬಿಡ್ತೈತಿ. ಹಿಟ್ಟು ಕಲ್ಸಕತ್ತನ್ರಿ. ಇವನಿಗೆ ಹೇಳೋದ್ರೊಳಗೆ ನಾನು ಹಿಟ್ಟು ಕಲಸಿಟ್ಟೆ. ಯಾವಾಗಾದ್ರೂ ಹೇಳಲೇಬೇಕಾ? ಇವತ್ತು ಹೇಳಿದ್ರು. ಸ್ವಲ್ಪ ಇನ್ನೂ ರಜೆ ಐತ್ರಿ. 18ನೇ ತಾರೀಕಿನ ಮಟ್ಟ ಮಹಾರಾಷ್ಟ್ರದ ಶಾಲೆಗಳೆಲ್ಲ ರಜೆ. ದೀಪಾವಳಿಗೆ ರಜೆ ಕೊಟ್ಟ. ದಸರಾಗೆ ಕೊಡೋದಿಲ್ಲ ಈ ಕಡೆ. ನಮ್ಮ ಕಡೆ ಕರ್ನಾಟಕದಾರ ದಸರಾ ಕೊಡ್ತಾರೆ ರಜೆ. ಹೌದಾ? ಹೌದಾ? ಹೌದು. ಹಂಗೆ ಮಾಡಿದೆ. ಇನ್ನೊಂದು ಸ್ವಲ್ಪ ಒಣ ಹಿಟ್ಟು ತಗ, ಗಟ್ಟೆ ಮಾಡ್ಕೆ. ಹಂಗೆ ಮಾಡಿ ಇಡು ಸೈಡಿಗೆ ಒಟ್ಟು ಪಟ ಅಂತ. ಹಿಟ್ಟು ತಗೋನದ್ರಲ್ಲಿ ನೀನು ಸೈಡ್ನಿಂದ ಒಟ್ಟು ಹಿಟ್ಟು ತಗ ನಡೆಬಿಟ್ಟಲ್ಲಿ. ಅಷ್ಟು ತಗ ನಡೆಬಿಟ್ಟಲ್ಲಿ. ಗೈಸ್, ಇವನಿಗೆ ಕನ್ನಡ ಬರೋದಿಲ್ಲ. ಇವ್ನಿಗೆ ಹೇಳಿ ನನಗೂ ಸಾಕಾಗತ್ತೆ. ಅರ್ಥ ಆಕತಿ ಹಿಮಾಂಶ್? ಮತ್ತು ಹೇಳ್ದಂಗೆ ಮಾಡು. ಓಟು ಹಿಟ್ಟು ನಡೆಬಿಟ್ಟಲ್ಲಿ ತಗ. ಓಟು ಹಿಟ್ಟು ನಡೆಬಿಟ್ಟಲ್ಲಿ ತಗ. ಅದಕ್ಕೊಂದು ಬಾವಿ ತೋಡು. ಒಣ ಹಿಟ್ಟೆಲ್ಲ ತಗ. ಆಮ್ಯಾಲ ಕಡೆ ಮಾಡಂಗೆಲ್ಲ. ಅದು ಲಾಸ್ಟ್ ಮಾಡೋದು, ಇವಾಗಿಂದನಲ್ಲ. ಅದಿರಲಿ ಹಿಟ್ಟು ಕಲ್ಸ್ಬೇಕು. ಮತ್ತೆ ಹತ್ತಕ್ಕೆ ನಿನ್ನ ಕೈಗೆ. ಓಟು ನಡೆಬಿಟ್ಟಲ್ಲಿ ತಗ ಹಿಟ್ಟು. ಗುಂಡಿ ತೋಡ್ಕೆ. ಗಟಾರದ ಗುಂಡಿ. ನಮ್ಮ ಜೀವಿ ಏನು ಮಾಡಕತ್ತಾನ ಈ ಕಡೆ? ಇವ್ನು ಕದ ತೆಗೆದು ಹೊರಗೆ ಹೋಗ್ಯಾನ. ಬಡ್ಡೆ ಏನು ಮಾಡಕತ್ತಿ? ಕದ ತಗೊಂಡು ಹೊರಗೆ ಹೋಗಿ ಕೂತ್ಕೊಂಡು ಹಿಟ್ಟೆಲ್ಲ ಮುಳುಗಿಸ್ಕೊಂಡನ್ರಿ. ಬಿಚ್ಚಿ? ಏನು ಬಿಚ್ಚಿ? ದಾದ? ಕಾಕ ಅಲ್ಲ, ದಾದ. ನಾ ಹೋಗ್ಲಿ ಒಳಗೆ? ಈ ಒಳಗೆ ಹೋಗಲಿ? ಬಿತ್ತು ನಿನ್ನ ಗಾಡಿ. ಮ್ಯಾಲಿಂದ ಕೆಳಗೆ ಬಿಟ್ರೆ ಎಲ್ಲ ಒಂದ್ರಾಗ 2 ತುಂಡು ಹಾಕವು ಗಾಡಿಗಳು. ತಗೋಬಾ, ನಾ ಹೋಗ್ಕೊಂಡು ಒಳಗೆ ಬಾ. ಒಳಗೆ ಬಾ. ಏನಾಯ್ತು? ಹೊಡಿತು? ಹಾಕನ್ ಬಾ, ಜಾಯಿಂಟ್ ಮಾಡನ್. ಜಾಯಿಂಟ್ ಬಾ. ಒಳಗೆ ಬಾ ಒಳಗೆ. ನಾ ಹೋಗ್ತೇನೆ. ಅಣ್ಣಗೆ ಹೇಳು ಹಾಕ್ಕೊಡೋಣ. ಆತ ಏನು ಮಾಡಿದೆಪ್ಪ? ನಾ ಹೋಗಿ ಬರೋದ್ರಾಗ ಊಟದ ಮಿಕ್ಸ್ ಮಾಡಿ ಪಟ್ಟ ಆಗೈತಿ. ಅಷ್ಟು ಒಂದು ಹತ್ರದಾಗ ಇದು ಎಲ್ಲ ಒಂದು ಹತ್ರ ತಗಾಯ್ಪಟ್ಟು. ನಡೆಬಿಟ್ಟಲ್ಲಿ ತಗಾಯ್ಪಟ್ಟು. 2 ಕೈಯಿಂದನೂ ಕಲಸು ಚೆಂದ ಮಾಡಿ. ಶಕ್ತಿಯಿಂದ ಕಲಿಸ್ಬೇಕು, ತಾಕತ್ತು ಹಾಕ್ಬೇಕು. ಈಜಿ ಅನಿಸ್ತತೆ.
ಏನು ಅಡುಗೆ ಮಾಡಿದ್ದು ಈಜಿ ಅಂತ ಹೇಳ್ತಾನೆ, ಇಡೀ ಈಜಿ. ಏನು ಹಿಂಗೆ ಮಾಡಿ ಚಪಾತಿ ಮಾಡಿದ್ರೆ ಆತು. ಚಪಾತಿ ಬೇಕು ಅಂತೀರಲ್ಲ, ಕಲ್ಲ ಸರಿ. ಹಂಗೆ ಬೇಡ, ಅಪ್ಪಾಜಿಗೆ ಬೇಡ ಚಪಾತಿ. ನೀ ತಿನ್ನಲ್ಲ? ನಾನು ತಿಂತೀನಿ. ಹಾಂ, ಸ್ವಲ್ಪ ಸ್ವಲ್ಪ ತಿಂತೀನಿ. ಎಷ್ಟು? ಸ್ವಲ್ಪ. ಮಸ್ತ್ ಕಲ್ಸ್ಯಾನ್ರಿ. ನೋಡೋಣ ತಡಿ ನೋಡೋಣ ಹೆಂಗೈತೆ. ಅಯ್ಯೋ ಮೆತ್ತಗ ಅಂದ್ರೆ ಮೆತ್ತಗೈತಿ ಮಾನ್. ಚಲತ್ನ ಕಲಸಿ ಓಟಿ ಹಿಟ್ಟು ತಗೊಂಡು ಅದಕ್ಕೆ ಮಿಕ್ಸ್ ಮಾಡಿಕೆ ಹಾಕೈತಿ, ಅವಣಕೈತಿ. ಅಂದಾಜು ಗೊತ್ತಾಗೋದಿಲ್ಲ ಗೈಸ್ ಒಂದೇ ಸಲಿಗೆ ಅವನಿಗೆ. ಮೊದಲನೇ ಸಲ ದಿನ ಸ್ವಲ್ಪ ಇಷ್ಟಿಟ್ಟು ಕೊಡಬಾರ್ದಿತ್ತು, ನಾನು ಸ್ವಲ್ಪ ಕೊಡ್ಬೇಕತ್ತು. ನಾನು ಒಂದೇ ಸಲಿಗೆ ಅವನಿಗೆ ಒಂದು 10-12 ಚಪಾತಿ ಆಗಷ್ಟು ಹಿಟ್ಟು ಕೊಟ್ಟನಿ. ಆದರೂ ಕಲ್ಸ್ಯಾನು. ನಾವು ಹೊರಗೆ ಹೋಗಿದ್ದೆಲ್ಲ, ಆವಾಗ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಿಬಿಟ್ಟಾನು ಅಲ್ಲ. ಸ್ವಲ್ಪ ನೀರು. ಅರೆ ಸ್ವಲ್ಪ ಹಾಕಿದ್ರೆ ನಮ್ಮ ಕಡೆ ಜಾಸ್ತಿನೇ ಆಗೈತೆ ನೀರು. ಅದು ಸ್ವಲ್ಪ ಹಿಂಗೆ ಇದು ಮಾಡ್ಬೇಕು. ಹಂಗೆ ಮಾಡಿದೆಲ್ಲ ಕೈಯಿಂದ ಹಿಟ್ಟು ಒಂದು ಕೈ ಹಿಡ್ಕ, ಒಂದು ಕೈಯಿಂದ ಅದಕ್ಕೆ ತಾಕತ್ತು ಹಾಕಿ ಕಲಸು. ಸೈಡಿಗೆ ಒಣ ಹಿಟ್ಟೈತೆ ನೋಡಿ, ಆ ಹಿಟ್ಟು ತಗ. ಈ ಕಡೆ ಸೈಡಿಗೆ ಐತೆ ನೋಡಿ, ಎಲ್ಲ ಸೈಡಿಗೆ ಓಟು ಒಂದು ಹತ್ರ ಮಾಡಕ್ಕೆ. ಕೈಯೇ ತಗೋಬೇಡ, ಕೆಳಗೆ ಇಡು, ಕೈಯಾಗೆ ಎದಕ್ಕೆ ತಗಂತಿ. ಹಿಟ್ಟು ನೋಡ ತಡಿ, ಅವನೈತಿ ಒಂದು ಸ್ವಲ್ಪ ಮೆತ್ತಗಂತ ಅನಿಸುತ್ತಿ. ನೋಡಂತ ಹಾಕ್ಲಿ, ಇನ್ನೂ ಸ್ವಲ್ಪ ಹಿಟ್ಟು ಹಾಕ್ಲೆ. ಸ್ವಲ್ಪ ಜೋರೇ ಮಾತಾಡು. ಸ್ವಲ್ಪ ವಿಡಿಯೋ ಸ್ಟಾರ್ಟ್ ಆದದ್ಗೆ ಮೆಲ್ಲಕ್ಕೆ ಮಾತಾಡೋದು ಗೈಸ್. ವಿಡಿಯೋ ಬಂದ್ ಮಾಡಿದ್ವಿ, ಆಮೇಲೆ ನಮ್ಮ ಸೌಂಡ ದೊಡ್ಡದು. ಕಲಸು ಎಲ್ಲ ಒಂದು ಹತ್ರ ಮಾಡ್ಕೊಂಡು ಕಲಸು. ಅವ್ನಿಗೆ ಕಲ್ಸಕ್ಕೆ ಬರ್ಬೋದು ಗೈಸ್, ಹೆಂಗಂತ ತೋರಿಸ್ಕೊಡ್ದು ಅಂತಡಿ. ತಡಿ, ಅದಕ್ಕೊಂದು ಸ್ವಲ್ಪ ಹಿಟ್ಟು ಹಾಕೋಣ. ಒಂಚೂರು ತೆಳ್ಳಗಾಗೈತಿ. ನಾವು ಹೊರಗೆ ಹೋದ್ವಲ್ಲ, ಅವಾಗ ಒಂದು ಸ್ವಲ್ಪ ನೀರು ಸಾಕಷ್ಟ, ಜಾಸ್ತಿ ಇಲ್ಲ. ಜಾಸ್ತಿನೂ ಗಟ್ಟಿ ಇರ್ಬಾರ್ದು. ಓಟು ಐಪಟ್ಟು ಚೆಂದ ಮಾಡಿ ಕಲಸು. ಕೆಳಗೆ ಕೂತ್ಕೊಂತಿ, ಕುಂದಿರ್ತೀರ. ನಿತ್ಗಂದು ಕಲ್ಸಕ್ಕೆ ಬರ್ವಲ್ತು ಗೈಸ್ ಅವನಿಗೆ ಪಾಪ. ಒಂದು ಕೈಯಾಗ ಹಿಟ್ಟು ಹಿಡ್ಕೋಬೇಕು, ಒಂದು ಕೈಯಿಂದ ಕಲಿಸ್ಬೇಕು. ಇಲ್ಲಾಂದ್ರೆ ಅದು ಇದು ಆಕತಿ. ನಾಗಲ್ಲಿ ಹೆಂಗೆ ತೋರಿಸಿದ್ ನೋಡು, ನಾ ಚಲೋತ್ನಾಗ ನಾದ್ಕೋಬೇಕು ಹಿಟ್ಟು. ಚಲೋತ್ನಾಗ ಕಲ್ಸೇನದ. ಇಲ್ಲಿ ತೋರಿಸು, ಹಿಟ್ಟು ತೋರಿಸು. ಮಸ್ತ್ ಆತು ಬಿಡು. ಈ ಪಟ್ಟಿ ಈ ಹಿಟ್ಟನ್ನು ಮಿಕ್ಸ್ ಮಾಡಿದ್ರೆ ಮತ್ತೇನು ಸಪ್ರೇಟ್ ಇಡೋದು. ನೋಡಿರಿ ನಂದು ಯಾವ ಥರ ಬಂದೈತಿ ಅಂತ ಹಿಟ್ಟು. ಅವನದು ಇನ್ನೂ ಒಂದು ಸ್ವಲ್ಪ ನಾದ್ಬೇಕು ಚಲೋತ್ನಾಗ. ನಾದೇನ ಚಲೋತ್ನಾಗ ಮಾಡ್ಯಾನ. ಇಬ್ಬರದು ಸೇಮ್ ಐತಿ. ಓಟ್ ಮಿಕ್ಸ್ ಮಾಡಿ ಪಟ್ಟು ಆತ ಗೈಸ್. ನಾ ಕಲಿಸಿದ್ದು ಅವ್ನು ಕಲಿಸಿದ್ದು ಎಲ್ಲ ಮಿಕ್ಸ್ ಮಾಡಿ ಕಲಸಿಟ್ಟ. ಕಲಿಸಿದೆ. ಹಿಂಗಿರ್ಬೇಕು ಹಿಟ್ಟು ಯಾವಾಗಲೂ. ನೋಡು, ಇದನ್ನ ಇವಾಗ ಒಂದು 15-20 ನಿಮಿಷ, ಒಂದು ಅರ್ಧ ತಾಸು, ಒಂದು ಅದೆಷ್ಟು ಹಿಟ್ಟು ಚಲೋ ನೆನೆಸಿಟ್ಟು ನೋಡಿ ಅಷ್ಟು ಚಲೋ ಚಪಾತಿ ಬರ್ತದೆ. ಮುಚ್ಚಿಡಿ ಪಟ್ಟು. ಭಾಳ ಕಷ್ಟ ಆಯ್ತಾ? ದಿನಾನು ಕಲಿಸ್ಬೇಕು, ಹಂಗಂದ್ರೆ ಬರೋದು. ಇವತ್ತು ನಾ 2 ದಿನ ಹೇಳ್ಕೊಡ್ತೇನೆ, 3ನೇ ದಿನ ನೀನ ಕಲಿಸ್ಬೇಕು. ಇವತ್ತೊಂದು ದಿನ, ನಾಳೊಂದು ದಿನ ಹೇಳ್ಕೊಡ್ತೇನೆ, ನಾಳೊಂದು ದಿನ ಹೇಳ್ಕೊಡ್ತೇನೆ, ನಾಡಿನ ದಿನ ಕಲಸು. ಒಂದೇ ಸಲ ಇಷ್ಟು ಹಿಟ್ಟು ತಗೋಬೇಡ, ಸ್ವಲ್ಪ ಹಿಟ್ಟು ತಗೊಂಡು ಕಲಸು. ಸಾಕು ಬಿಡು, ಸಾಕು ಆತು. ಬಂದ್ ಮಾಡಿ ಪಟ್ಟು. ನನ್ನ ಮಗ ಬಂದ್ರಿ. ಏನಾಯ್ತಪ್ಪಜ್ಜಿ ನಿಂದು? ಏನು ಬರೀ ಅಳಬೂರ್ಕ ಗೈಸ್, ಬರೀ ಅಳದು ಇವ್ನ ಕೆಲಸ. ಏನಾಯ್ತು? ಹೋಗಿಡು, ಮೇಲಿಡು. ಬನ್ನಿ ಗೈಸ್, ಹಿಟ್ಟು ಕಲಸಾಯ್ತು. ಮಧ್ಯಾಹ್ನದ ಊಟಕ್ಕೆ ಈ ಪಟ್ಟ ಹೋಗಿ ಕೈ ತೊಳಿ, ಹೋಗು ಸ್ವಚ್ಛಗ ಕೈ ತೊಳಿ. ಇವಾಗ ನಾ ಇಲ್ಲಿ ಅವ್ರಿಕಾಳು ಮೊಳಕೆ ತೆಗೆದಿಟ್ಟನಿ. ಇದು ನೀವು ಸಿಪ್ಪಿ ತಕ್ಕೋಬೇಕು. ಈ ಸಿಪ್ಪಿ ಹಂಗೆ ಬರೋದಿಲ್ಲ ಗೈಸ್, ಇದಕ್ಕೆ ಒಂದು ಬಿಸಿನೀರು ಹಾಕ್ಬೇಕು. ಬಿಸಿನೀರ್ನಾಗ ಈ ಮೊಳಕೆ ಬಂದಿರೋ ಎಲ್ಲ ಅವ್ರಿಕಾಳು ಹಾಕಿ, ಆಮೇಲೆ ಕಡೆ ಅವ್ರಿಕಾಳು ಸಿಪ್ಪಿ ತೆಗಿಬೇಕು. ಎದಕ್ಕೆ ಈಗೆಂತ ಆಟ ಆಡ್ತೀಪ? ಬಿಸಿಲು ನೋಡಲ್ಲ ಎಷ್ಟೈತೆ ಹೊರಗೆ. ನಮ್ಮ ಜೀವ್ರಿ ಒಂದು ಹತ್ರ ನಿಲ್ಲೋದಿಲ್ಲ, ಹೊರಗೆ ಹೋಗ್ಬಿಡ್ತಾನೆ. ಜೀವ ಕರ್ಕೋಬೇಕು. ಇವಾಗ ಗಾಡಿ ಎಲ್ಲ ಪಂಚರ್ ಮಾಡ್ಯಾನಪ್ಪ ಯಪ್ಪ. ಈಗ ನೋಡಿ ಯಾವ ಥರ ಮಾಡಿಟ್ಟಾನ. ಕರ್ಕೊಬ್ರೋಗಿ ರಸ್ತೆ ಹತ್ರ ಹೋಗಿನವನು. ಮತ್ತು ಎಲ್ಲೋಗಿದ್ದಿ?
ಯಾರ್ಲಾಗ ಹೋಗಿದ್ದೆ ಆಡಾಕ? ಹಾಂ, ನೀರು ಎಲ್ಲೈತಿ ನೀರು? ಹ್ಞೂ, ಹಾಯ್ काही ಆಗಿಲ್ಲ ಗಾಡಿ ಫುಲ್ ಪಂಕ್ಚರ್ ಕरून टाकलं ಒಳಗೆ ನಡಿ, ಒಳಗೆ ತಗೊಂಡ್ ನಡಿ. ನೀವು ಅವತಾರ ನೋಡ್ರಿ ಏನಾಗೈತಿ ಅಂತ. ಹಾಂ, ಯಾರು ಮಾಡ್ಯಾರ ಜಿಯು? ಹ್ಞೂ, ಕೆಳಗೆ ಬಿತ್ತು. ಹ್ಞೂ, ನೀ ಬೀಳಲಿಲ್ಲ. ದಾದ ಏನು ಮಾಡ್ದ? ಹ್ಞೂ, ದಾದಾಗ ಬಾಯಿ ಹೇಳ್ದ ಹೋಗೋಣ ಒಳಗೆ. ಹಿಟ್ಟೆಲ್ಲ ಕಲಸಿಟ್ಟಾನ್ರಿ. ನಿಜವಾಗ್ಲೂ ಚಲೋ ಕಲಸ್ಯಾನ. ಮೊದಲನೇ ಸಲ ನಾ ಕಲಸಿದ್ದು ಅವ್ನ ಬಿಸಿಗೆಲ್ಲ ಮಿಕ್ಸ್ ಮಾಡಿ ಕಲಸಿಟ್ಟಾನ್ರಿ ಪಟ್ಟ. ನಾನು ಪಲ್ಯ ಮಾಡ್ತೀನಿ. ಇದೊಂದು ದಿನ ನೆನೆಯಕ್ಕೆ ಒಂದು 15-20 ನಿಮಿಷ ಬೇಕು. ಅಷ್ಟರೊಳಗೆ ನಾನು ಪಲ್ಯ ಮಾಡ್ಕೊಬೇಕು. ಇದು ನಾನು ಅವ್ರಿಗೆ ಕಾಳು ಮೊಳಕೆ ತೆಗೆಯಕ್ಕಿಟ್ಟಿದ್ದೆ. ಒಂದು ಒಳ್ಳೆ ಮೊಳಕೆ ಬಂದಿದೆ ನೋಡ್ಬೋದು ಇಲ್ಲಿ. ಇದರದ್ದು ಇವಾಗ ಪಲ್ಯ ಮಾಡಬೇಕು. ಅವರೆಕಾಳು ಮೊಳಕೆ ಬಂದಿದೆ, ಆದರೆ ಇದ್ರ ಮೇಲಿರೋ ಸಿಪ್ಪೆ ಇದೆಯಲ್ಲ, ಈ ಸಿಪ್ಪೆನ ತೆಗಿಬೇಕು. ಇದು ಹಂಗೆ ಬರೋದಿಲ್ಲ. ಇದಕ್ಕೆ ಬಿಸಿನೀರಾಗನೇ ಹಾಕಿ ಆಮೇಲೆ ಕಡೆ ಇದು ಸಿಪ್ಪೆ ತೆಗಿಬೇಕು. ಗೈಸ್ ಬನ್ನಿ ಪಟ ಪಟ ಅಂತ ಇದ್ರ ಸಿಪ್ಪೆ ತಗೊಂಡು ಪಟ್ ಅಂತ ಪಲ್ಯನ ಮಾಡ್ಕೊಬಿಡೋಣ. ಸಿಪ್ಪಿ ಇದ್ರ ಹಾಕು, ಕಾಳದ್ರ ಹಾಕು, ಕೈಯ ತೆಗಿಬೇಕು. ಇದು ಸಿಂಪಲ್. ಮತ್ತು ಅಲ್ಲಿ ಕುತ್ಕೊಂಡು ಟಿ ವಿ ನೋಡ್ಕೊಂತ ಇವ್ನು ಸಿಪ್ಪಿ ತೆಗಿತೀವಿ. ಓಸು ಕಾರ್ಟೂನ್ ಹಚ್ಚಿ ಅಂದರೆ ನೋಡ್ಕೊಂತ ಒಟ್ಟು ಸಿಪ್ಪಿ ತೆಗೆದುಕೊಡು. ಅಲ್ಲೇ ಅಷ್ಟೊತ್ತಲ ಚಪಾತಿ ಮಾಡ್ಕೊಂತೇನೆ ನಾನು. ಇದೆಲ್ಲ ಹಿಟ್ಟೆಲ್ಲ ಬಿಳಿಸಿರೋ ಅದನ್ನೆಲ್ಲ ಕಸ ಹೊಡೆದನ್ನೆಲ್ಲ ಒರೆಸ್ಬೇಕು. ಚಪಾತಿ ಎಲ್ಲ ಕಡೆನ ಹಿಟ್ಟು ಇಟ್ಟಾಕತ್ತೆ. ಏನು ಚಪಾತಿ ಎಷ್ಟು ಟೈಮ್ ಮಾಡ್ತಾ ಏನಂದು? ಚಪಾತಿ ಎಷ್ಟು ಟೈಮ್ ಮಾಡ್ತಾ ಇದ್ದೀವಿ? ಎಷ್ಟು ಟೈಮ್ ಅಂದ್ರೆ ಕಿತಿ ಹಸ್ತಾ ಕಟ್ತೀವಿ. ಹಾಂ, ಎಷ್ಟು ಟೈಮ್ ಅಲ್ಲ, ಎಷ್ಟು ಹೊತ್ತಿಗೆ ಮಾಡ್ತಿ, ಎಷ್ಟು ಟೈಮ್, ಎಷ್ಟು ಗಂಟೆಗೆ ಮಾಡ್ತಿ ಅಂತ ಕೇಳ್ಬೇಕು. ಹೋಗಿ ಅಪ್ಪಗೆ ಟವೆಲ್ ಕೊಡು. ಅಪ್ಪ ಬಂದು ಇವನು ಹಿಮಾಂಶನ ಕೈಯಾಗ ಕೊಡ್ತಾನೆ ರೀ. ನಮ್ಮ ಮನೆಯವ್ರು ಬಂದಾರು. ಅವ್ರಿಗೀಗ ತಿಂಡಿ ಮಾಡ್ಬೇಕಿತ್ತು. ಬೆಳಗ್ಗೆ ತಿಂಡಿ ಅವರಿಲ್ಲ ಅಂತ ಚಿತ್ರಾನ್ನ ಮಾಡಿದ್ದೀವಿ. ಚಿತ್ರಾನ್ನ ನಾವೆಲ್ಲ ತಿಂದು ಕುತ್ಕೊಂಡವಿ. ಅವ್ರಿಗೇನಿಲ್ಲ. ಇವಾಗ ಅವರಿಗೆ ಪಟ್ಟ ಅಂತ ಒಂದು 4 ಚಪಾತಿ ಮಾಡಿ ಪಲ್ಯ ಮಾಡಬೇಕು. ಚಪಾತಿ ಮಾಡಾಕತ್ತನ್ರಿ. ಅದು ಚಪಾತಿ ಆಕಾರ ನೋಡು. ಇದೇನು ಇಲ್ಲಿ ಎಲ್ಲ ಬರ್ಬೇಕು, ರೌಂಡ್ ಬರ್ಬೇಕು ನೀಟಾಗಿ. ಎತ್ತು ಇಲ್ಲಾಂದ್ರೆ ಹತ್ತಿಕ್ಕಿಂತದ ಅದ್ರಾಗ ಎತ್ತದನ್ನು ಎತ್ತು ಅಂದ್ರೆ ಅರ್ಥನ ಆಗೋಲ್ದ್ರಿ. ಎಬ್ಬಸಪ್ಪತಿ ಹಿಂಗೆ ಎತ್ತಬೇಕು ಅದನ್ನು. ಹಿಂಗೆ ಒಳಸು. ಏನಪ್ಪ ಎಲ್ಲರದು ಒಂದ, ನನ್ನ ಮಗಂದ ಒಂದ್ರಿ. ಹರಿಬೇಡ, ನೀಟಾಗಿ ಹಾಕು. ಹಂಗೆ ಹಾಕೋದು. ಹಾಕಿ ನೋಡಿ, ಹಾಕ್ರಿ. ನಮ್ಮ ಹಿಮಾಂಶಂದು ಯಾವ ದಿಕ್ಕಿಗೆ ಹೋಗಿದೆ ನೋಡ್ರಿ. ಚಲೋ ಆಗ್ಯಾವು, ಅಡ್ಡಿಲ್ಲ. ತೆಗಿಬೇಕು ಪಟ್ಟ. ಈ ಚಮಚ ತಡಿ ಬೇಯ್ಲಿ. ಅದು ಬೇಯಕ್ಕೆ ಬಿಡು. ಇಲ್ಲೊಂದು ಚೂರನ್ನ ಗುಳ್ಳು ಬಂದ್ರೆ ಗತಿ ಆಕತಿ. ಗುಳ್ಳೆ ಅಂದ್ರೆ ಪುಗೆ. ಹಾಂ, ಆವಾಗ ಅದನ್ನ ಎತ್ತಬೇಕು. ಎತ್ತು. ಹಿಂಗೆ ತಿರ್ಗಿಸ್ಬೇಕು. ಹಿಂಗೆ ಏನಪ್ಪಜ್ಜಿ? ಟಯರ್ ಬಿತ್ತು. ಅದು ಎಷ್ಟು ಸಲ ಬೀಳ್ತತಿ ನಿನ್ನ ಟಯರು? ತಡಿ ಬೇಯ್ಲದು. ಬೇಕಲ್ಲ, ಬೇಯಬೇಕು. ನೀ ಏನು ಹೇಳ್ಬೇಕಂತ? ತುಪ್ಪ ಅಲ್ಲ ನಾಯ, ಇಲ್ಲ ಐತಿ ತುಪ್ಪ ಹಸ್ತಿ. ಎತ್ತಿ ಪಟ್ಟ. ಹತ್ತಕ್ಕೆ ಹಿಂಗೆ ಪುಷ್ ಮಾಡು. ಹಂಗೆ ನೋಡು, ಉಪ್ತತಿ. ಸೈಡಿಗೆ ಎಲ್ಲಿ ಉಪ್ತತಿ ನೋಡು, ಅಲ್ಲಿ ಹತ್ತಕ್ಕೆ ಮಾಡು. ಸೈಡಿಗೆ ಹತ್ತಕ್ಬೇಕು. ಇಲ್ಲಿ ಹತ್ತಗಿಲ್ಲಿ ಹಸಿ ಎಲ್ಲಿ? ಅಲ್ಲಿ ಹತ್ತು.